ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ರೌಡಿ ಶೀಟರ್ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಂತಹ ಹಾಗೆ ಆಸ್ತಿ ಕಬಳಿಕೆ ಮಾಡುವಂತಹ ಹುನ್ನಾರ ನಡೆಸುವಂತಹ ಒಬ್ಬ ಕ್ರಿಮಿ ಆರೋಪ ಮಾಡ್ತಾನೆ ಅಂದ್ರೆ ಆ ಆರೋಪವನ್ನ ಒಪ್ಪಿಕೊಂಡು ಅದನ್ನ ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ನಮ್ಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿಯನ್ನ ಕೊಡ್ತಾರ. ಇನ್ನು ಈತ ಕೊಟ್ಟ ದೂರಿನ ಅನ್ವಯ ಸಿಎಂ ವಿರುದ್ಧದ ತನಿಖೆಗೆ ಅನುಮತಿ ಕೊಡುವ ಮುನ್ನ ಈತನ ಹಿನ್ನೆಲೆ ಏನು ಎನ್ನುವಂತಹ ವಿಚಾರವನ್ನ ಎನ್ನುವಂತಹ ಕುರಿತಾಗಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬೇಕಾಗಿತ್ತಲ್ವಾ ನಮ್ಮ ರಾಜ್ಯಪಾಲರು. ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರು ತಮ್ಮಂತೆಯೇ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಿರುವಂತಹ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವ ವೇಳೆ ಇಷ್ಟೊಂದು ಕೇರ್ಲೆಸ್ ಆಗಿದ್ದು ಹೇಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೋರಿ ದೂರನ್ನ ಕೊಟ್ಟಿದ್ದಂತಹ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ವ್ಯಕ್ತಿಯ ಹಿನ್ನೆಲೆಯನ್ನ ಕೇಳಿದ್ರೆ ಶಾಕ್ ಆಗುತ್ತೆ. ಅಷ್ಟಕ್ಕೂ ಒಬ್ಬ ರೌಡಿ ಶೀಟರ್ ಕೊಟ್ಟಂತಹ ದೂರನ್ನ ಆಧರಿಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ನೀಡುವ ಮಟ್ಟಕ್ಕೆ ಕುಸಿಯಿತ ರಾಜಭವನ ಹಾಗೆ ರಾಜ್ಯಪಾಲರ ಘನತೆ ಎನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಒಂದು ವೇಳೆ ಈ ದೂರುದಾರ ಸ್ನೇಹಮಯಿ ಕೃಷ್ಣನ ಅಸಲಿ ಹಿನ್ನೆಲೆ ಗೊತ್ತಾಗಿದ್ದರೆ ಘನತೆ ವೆತ್ತ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡ್ತಾ ಇದ್ರ, ತನಿಖೆಗೆ ಅನುಮತಿಯನ್ನ ಕೊಡ್ತಾ ಇದ್ರ. ಅಂದ ಹಾಗೆ ಈ ಸ್ನೇಹಮಯಿ ಕೃಷ್ಣನಿದ್ದಾನೆ, ಈತ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕಂಡವರ ಭೂ ಕಬಳಿಕೆಯನ್ನ ಮಾಡಿ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೂಡ ಕೊಟ್ಟಿದ್ದಾನೆ ಈತ. ಹಾಗೆ ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳಿಗೆ ಧಮಕಿಯನ್ನ ಕೊಟ್ಟಿದ್ದಾನೆ ಈ ಸ್ನೇಹಮಯಿ ಕೃಷ್ಣ. ಸೊ ಇಷ್ಟೆಲ್ಲ ಆರೋಪಗಳನ್ನ ಹೊತ್ತು ರೌಡಿ ಶೀಟರ್ ಎನಿಸಿಕೊಂಡಿರುವಂತಹ ಈ ಸ್ನೇಹಮಯಿ ಕೃಷ್ಣನ ಕುರಿತಾಗಿ ನಮ್ಮ ರಾಜ್ಯಪಾಲರಿಗೆ ಯಾಕಿಷ್ಟು ವಿಶ್ವಾಸ? ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕಂಡವರ ಆಸ್ತಿಯನ್ನ ಕಬಳಿಕೆ ಮಾಡಿದ ಆರೋಪವನ್ನ ಎದುರಿಸ್ತಾ ಇರುವಂತಹ ಈತ ಕೊಟ್ಟಿರುವಂತಹ ದೂರನ್ನ ಒಪ್ಪಿಕೊಳ್ಳುವಂತಹ ನಮ್ಮ ರಾಜ್ಯಪಾಲರ ನಡೆಗೆ ಏನನ್ಬೇಕು? ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮುಡಾದಲ್ಲಿ ಅಕ್ರಮವಾಗಿ 14 ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮೊದಲಿಗೆ ಮಾಡಿದ್ದು ಈತ ಅಂದ್ರೆ ಸ್ನೇಹಮಯಿ ಕೃಷ್ಣ. ಮೈಸೂರು ಮೂಲದ ಈ ಸ್ನೇಹಮಯಿ ಕೃಷ್ಣ ವಿರುದ್ಧ ಇದೀಗ ಕಾಂಗ್ರೆಸ್ ಒಂದು ಸ್ಫೋಟಕ ದಾಖಲೆಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲೇ ಇದೀಗ ಬಯಲಾಗಿದೆ ಈ ಸ್ನೇಹಮಯಿ ಕೃಷ್ಣನ ಬ್ಯಾಕ್ ಗ್ರೌಂಡ್. ಇನ್ನು ಈ ಸ್ನೇಹಮಯಿ ಕೃಷ್ಣನ ವಿರುದ್ಧ ಮೈಸೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿ ಎಫ್ಐಆರ್ಗಳು ಕೂಡ ದಾಖಲಾಗಿವೆ. ಇನ್ನು ಈತ ಭೂ ವಿವಾದವನ್ನ ಸೃಷ್ಟಿ ಮಾಡಿ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು, ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿಯ ವಿಚಾರವಾಗಿ ಹಸ್ತಕ್ಷೇಪವನ್ನ ಮಾಡಿ ಅಮಾಯಕ ಭೂ ಮಾಲೀಕರನ್ನ ಬಡಿದೆಬ್ಬಿಸೋದು, ಓಡಿಸೋದು, ಆ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನ ಸೃಷ್ಟಿ ಮಾಡಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಅಮಾಯಕರ ಮೇಲೆ ಕೋರ್ಟ್ಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವಂತಹ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದ್ದಾನೆ. ಈತನ ಹಿಂಸೆಯಿಂದ ಮನನೊಂದು ಮೈಸೂರಿನಲ್ಲಿ ಓರ್ವ ಮಹಿಳೆ ಮಾನಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ ಎನ್ನುವಂತಹ ವಿಚಾರವನ್ನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹಂಚಿಕೊಂಡಿದೆ. ಸೊ ಇದು ಸ್ನೇಹಮಯಿ ಕೃಷ್ಣನ ವೃತ್ತಿ ಹಾಗೆ ಪ್ರವೃತ್ತಿ ಎರಡೂ ಕೂಡ. ಸೊ ಇಂತಹ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರನ್ನ ದಾಖಲಿಸಿ ಇದೀಗ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ನಮ್ಮ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿರೋದು. ಇಂತಹ ರೌಡಿ ಶೀಟರ್ ಸ್ನೇಹಮಯಿ ಕೃಷ್ಣ ಕೊಟ್ಟಂತ ದೂರನ್ನ ರಾಜ್ಯಪಾಲರು ಪರಿಗಣಿಸಿ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟರು. ರಾಜ್ಯಪಾಲರು ಆಗಸ್ಟ್ 17ನೇ ತಾರೀಕು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟು ಆದೇಶವನ್ನು ಕೊಡ್ತಾರಲ್ಲ, ಅದರಲ್ಲಿ ಎರಡನೆಯ ಪಾರ್ಟಿ ಯಾರು ಅಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ. ಟಿ.ಜೆ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, JDS ಕಾರ್ಯಕರ್ತ ಪ್ರದೀಪ್ ಕುಮಾರ್. ಈ ಸ್ನೇಹಮಯಿ ಕೃಷ್ಣ ವಿರುದ್ಧ ಮೈಸೂರಲ್ಲಿ ದಾಖಲಾಗಿರುವ ಪ್ರಕರಣಗಳು ಮತ್ತು ಆ ಪ್ರಕರಣಗಳ ಸ್ವರೂಪವನ್ನು ಗಮನಿಸಿದ್ರೆ ಶಾಕ್ ಆಗುತ್ತೆ. 2009ರಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗುತ್ತೆ. IPC ಸೆಕ್ಷನ್ 341, 323, 504, 506, IPC ಸೆಕ್ಷನ್ 34. 2010ರಲ್ಲಿ ಎರಡನೆಯ ಪ್ರಕರಣ ದಾಖಲಾಗುತ್ತೆ 341, 504 IPC ಸೆಕ್ಷನ್. 2018ರಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲಾಗುತ್ತೆ IPC ಸೆಕ್ಷನ್ 444, 384, 385, 504, 506, IPC 34. ನಾಲ್ಕನೆಯ ಪ್ರಕರಣ 2018ರಲ್ಲಿ ಮತ್ತೊಂದು ಪ್ರಕರಣ IPC ಸೆಕ್ಷನ್ 384, 420, 506, ಎಗೇನ್ IPC ಸೆಕ್ಷನ್ 34. ಐದನೆಯ ಕೇಸು ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲೇ 2019ರಲ್ಲಿ IPC ಸೆಕ್ಷನ್ 354, IPC ಸೆಕ್ಷನ್ 353.
ಎಗೇನ್ ಕೃಷ್ಣರಾಜ ಪೊಲೀಸ್ ಠಾಣೆ 2019 IPC ಸೆಕ್ಷನ್ 506, 44, 406, 417, 468, 465, 324. ನಜರ್ಬಾದ್ ಪೊಲೀಸ್ ಠಾಣೆ 2011 IPC ಸೆಕ್ಷನ್ 143, 144, 147, 148, 447, 427, 114, 504, 506, 149. ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಎರಡನೇ ಪ್ರಕರಣ 2011ರಲ್ಲಿ IPC ಸೆಕ್ಷನ್ 143, 144, 147, 148, 44, IPC ಸೆಕ್ಷನ್ 477, IPC ಸೆಕ್ಷನ್ 114, IPC ಸೆಕ್ಷನ್ 504, 506, IPC ಸೆಕ್ಷನ್ 149. ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಎಗೇನ್ ಮೂರನೇ ಪ್ರಕರಣ 2011ರಲ್ಲಿ IPC ಸೆಕ್ಷನ್ 143, 144, 147, 148, 447, 427, 114, 504, 506. ಎಗೇನ್ ಇನ್ನೊಂದು ಪ್ರಕರಣ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ 2015ರಲ್ಲಿ IPC ಸೆಕ್ಷನ್ 353, 509, 384, 501, 34. ಎಗೇನ್ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ 2018ರಲ್ಲಿ ಮತ್ತೊಂದು ಕೇಸು ಸ್ನೇಹಮಯಿ ಕೃಷ್ಣ ವಿರುದ್ಧ 509, 114, 420, 34. ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ 2010ರಲ್ಲಿ IPC ಸೆಕ್ಷನ್ 384, 354, 504, 506 ಮತ್ತು IPC ಸೆಕ್ಷನ್ 34 ಮತ್ತೆ SC/ST ಕಾಯ್ದೆಯ ಕಲಂ 3ರ ಅಡಿಯಲ್ಲಿ FIR ದಾಖಲಾಗುತ್ತೆ. ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಎಗೇನ್ ಎರಡನೇ ಕೇಸು 2010ರಲ್ಲಿ 468, 471, 506, 420, 511, IPC ಸೆಕ್ಷನ್ 34. ಎಗೇನ್ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮೂರನೇ ಕೇಸು 2015ರಲ್ಲಿ IPC ಸೆಕ್ಷನ್ 389, 34 ಮಹಿಳೆಯರ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲೂ ಕೂಡ ಈತನ ವಿರುದ್ಧ FIR ದಾಖಲಾಗುತ್ತೆ 2015ರಲ್ಲಿ. ಕುವೆಂಪು ನಗರ ಪೊಲೀಸ್ ಠಾಣೆ 2012 IPC ಸೆಕ್ಷನ್ 374, 448, IPC ಸೆಕ್ಷನ್ 34. ಲಿಸ್ಟ್ ತುಂಬಾ ದೊಡ್ಡದಿದೆ. ಈತನ ಸಾಧನೆಗಳ ಪಟ್ಟಿ ಇದೆಯಲ್ಲ, ಪ್ರಮುಖವಾಗಿ ಎರಡು ಮೇನ್ ಸಾಧನೆಗಳಿವೆ, ಅದನ್ನು ಹೇಳ್ತೀವಿ. ಎರಡು ವೆರಿ ಇಂಪಾರ್ಟೆಂಟ್ ಕೇಸ್ ಇದೆ. ಆ ಕೇಸನ್ನ ನೋಡಿದ ಮೇಲೆ ಈತನನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಎನ್ನುವಂತಹ ಪ್ರಶ್ನೆಯನ್ನ ನಾವು ನಮಗೆ ಕೇಳ್ಕೋಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಸ್ನೇಹಮಯಿ ಕೃಷ್ಣ ಮೀಡಿಯಾಗಳ ಡಾರ್ಲಿಂಗ್ ಫ್ರೆಂಡ್ ಒಂಥರ. ಏನು ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಎಸ್ಪೆಷಲಿ ಮೀಡಿಯಾ ಯಾರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಸಾಮಾಜಿಕ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ದಕ್ಷ ಅಧಿಕಾರಿಗಳು ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರ ಹಿನ್ನೆಲೆ ಏನ್ ಬೇಕಾದ್ರೂ ಇರ್ಬೋದು. ಸ್ನೇಹಮಯಿ ಕೃಷ್ಣ ವಿಚಾರದಲ್ಲಿ ಅದೇ ಆಗ್ತಾ ಇರೋದು. ಕುವೆಂಪು ನಗರ ಪೊಲೀಸ್ ಠಾಣೆ 2018 ಕಲಂ 306 ಅಬೆಟ್ಮೆಂಟ್ ಆಫ್ ಸುಸೈಡ್, ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಾಗುತ್ತೆ ಈತನ ವಿರುದ್ಧ. ಆ ಕೇಸ್ IPC ಸೆಕ್ಷನ್ 34 ಅದರ ಅಡಿಯಲ್ಲಿ. ಮತ್ತೆ ಅಗೇನ್ ವಿಜಯನಗರ ಪೊಲೀಸ್ ಠಾಣೆ 2011ರಲ್ಲಿ IPC ಸೆಕ್ಷನ್ 228 ಅಡಿಯಲ್ಲಿ ಈತನ ವಿರುದ್ಧ FIR ದಾಖಲಾಗುತ್ತೆ. ಜೊತೆಗೆ ಈತನ ಈ ಘನ ಸಾಧನೆಗಳನ್ನು ಆಧರಿಸಿ, ಸ್ನೇಹಮಯಿ ಕೃಷ್ಣನ ಘನ ಸಾಧನೆಗಳನ್ನು ಆಧರಿಸಿ ಕೃಷ್ಣರಾಜ ವಿಭಾಗ ACP ಕಚೇರಿ 2019 ಏಪ್ರಿಲ್ 1ನೇ ತಾರೀಕು ಈತನ ಮೇಲೆ ರೌಡಿ ಶೀಟ್ ಓಪನ್ ಮಾಡುತ್ತೆ. ಸೊ ಇದು ಸ್ನೇಹಮಯಿ ಕೃಷ್ಣ, ಈತನ ಹಿನ್ನೆಲೆ. ಸೊ ಇಷ್ಟೊತ್ತು ಅಕ್ಷಯ್ ಅವರು ಸ್ನೇಹಮಯಿ ಕೃಷ್ಣನ 17 ಸಾಧನೆಗಳನ್ನ ನಿಮ್ಮ ಮುಂದೆ ಇಟ್ರು. ಅದರಲ್ಲಿ ಹೈಲೈಟ್ಸ್, ಪ್ರಮುಖವಾದ ಕೇಸ್ಗಳ ವಿವರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಮೊದಲಿಗೆ 2018ರಲ್ಲಿ ಇದೇ ಸ್ನೇಹಮಯಿ ಕೃಷ್ಣ ಆಸ್ತಿ ಕಬಳಿಕೆಯನ್ನ ಮಾಡುವ ಕುರಿತಾಗಿ ಕೊಟ್ಟಂತಹ ಕಿರುಕುಳದಿಂದ ಮಹಿಳೆಯೊಬ್ಬರು ಬೇಸತ್ತು ಮನನೊಂದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ರು. ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ 4ನೇ ಆರೋಪಿ, ಅಂದ್ರೆ A4. ಇನ್ನು 2019ರಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ, ಅಂದ್ರೆ ಮಹಿಳಾ ಪೊಲೀಸ್ ಅಧಿಕಾರಿ ASI ಆಗಿರ್ತಾರೆ, ಅವರ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಮಾನಸಿಕ ಕಿರುಕುಳವನ್ನ ಕೊಟ್ಟಂತಹ ಪ್ರಕರಣದಲ್ಲಿ ಈ ಸ್ನೇಹಮಯಿ ಕೃಷ್ಣ ಆರೋಪಿಯಾಗಿದ್ದಾನೆ. ಹಾಗೆ 2019ರಲ್ಲಿ ಇದೇ ಕೃಷ್ಣರಾಜ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಗಲಾಂಬಿಕೆ, ಅಂದ್ರೆ ಈ ಸ್ನೇಹಮಯಿ ಕೃಷ್ಣನ ಸಹಚರರು ನಾಗಲಾಂಬಿಕೆ, ಅಶೋಕ ಮತ್ತು P. ಸ್ವಾಮಿ ಎಂಬುವರ ಜೊತೆಗೆ ಸೇರ್ಕೊಂಡು ಈ ಸ್ನೇಹಮಯಿ ಕೃಷ್ಣ ಬಾಡಿಗೆ ಮನೆಯನ್ನ ಪಡಿತಾನೆ.
ಹೀಗೆ ಬಾಡಿಗೆ ಮನೆಯನ್ನ ಯಾರು ಕೊಟ್ಟಿರ್ತಾರೋ ಅವರ ಮನೆಯನ್ನೇ ಅಕ್ರಮವಾಗಿ ಕಬಳಿಸೋಕೆ ಯತ್ನವನ್ನ ಮಾಡಿದ್ದಂತಹ ಪ್ರಕರಣದಲ್ಲೂ ಕೂಡ ಈ ಸ್ನೇಹಮಯಿ ಕೃಷ್ಣ ಆರೋಪಿಯಾಗಿದ್ದಾನೆ. ಬಾಡಿಗೆಗೆ ತೆಗೆದುಕೊಂಡಂತಹ ಮನೆಯನ್ನ ಅದು ನನ್ನದೇ ಮನೆ ಎನ್ನುವಂತಹ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಆ ಮೂಲಕ ಆ ಆಸ್ತಿಯನ್ನ ಕಬಳಿಸುವಂತಹ ಸಂಚನ್ನು ಕೂಡ ಮಾಡಿದ್ದ ಈ ಸ್ನೇಹಮಯಿ ಕೃಷ್ಣ. ಇನ್ನು ಈ ಸ್ನೇಹಮಯಿ ಕೃಷ್ಣನ ವಿರುದ್ಧ 2019ರಲ್ಲಿ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಅನ್ನ ತೆರೆಯಲಾಗಿದೆ ಎಸಿಪಿ ಕಚೇರಿಯಲ್ಲಿ. ಅಂದ್ರೆ ಈತನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳನ್ನ ಆಧರಿಸಿ ಪೊಲೀಸರು ಈತ ಒಬ್ಬ ಆಂಟಿ ಸೋಷಿಯಲ್ ಎಲಿಮೆಂಟ್, ರೌಡಿ ಎಲಿಮೆಂಟ್ ಎನ್ನುವಂತಹ ಘೋಷಣೆಯನ್ನು ಕೂಡ ಪೊಲೀಸ್ ಇಲಾಖೆನೆ ಮಾಡಿ ಆಗಿದೆ. ಇನ್ನು ತಾನು ಸಾಮಾಜಿಕ ಹೋರಾಟಗಾರ ಅಂತ ಕರೆಸಿಕೊಳ್ಳುವಂತಹ ಈ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಆರ್ಟಿಐ ಅರ್ಜಿಗಳ ಸಂಖ್ಯೆಯನ್ನ ನೋಡಿದ್ರು ಕೂಡ ಶಾಕ್ ಆಗತ್ತೆ. ಮೈಸೂರಿನ ಪೊಲೀಸ್ ಆಯುಕ್ತರ ಕಚೇರಿಗೆ ಈ ಸ್ನೇಹಮಯಿ ಕೃಷ್ಣ 2022ರಲ್ಲಿ ಸುಮಾರು 21 ಅರ್ಜಿಗಳು, ಹಾಗೆ 2023ರಲ್ಲಿ 26 ಅರ್ಜಿಗಳು, ಹಾಗೆ 2024ರಲ್ಲಿ ಅಂದ್ರೆ ಇದೇ ವರ್ಷ 12 ಅರ್ಜಿಗಳನ್ನ ಸಲ್ಲಿಸಿದ್ದಾನೆ. ಅಂದ್ರೆ ಆರ್ಟಿಐ ಮೂಲಕ ಈ ಇಷ್ಟು ಅರ್ಜಿಗಳನ್ನ ಸಲ್ಲಿಸಿ ಆ ಮೂಲಕ ಆಯಾ ಅರ್ಜಿಗಳ ಕುರಿತಾದಂತಹ ವಿವರಗಳನ್ನ ಪಡೆಯೋದಕ್ಕೆ ಇಷ್ಟು ಅರ್ಜಿಗಳನ್ನ ಸಲ್ಲಿಸಿದ್ದಾನೆ ಈ ಸ್ನೇಹಮಯಿ ಕೃಷ್ಣ. ಸೊ ಇದಿಷ್ಟು ಬರೀ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಅರ್ಜಿಗಳು ಈತ ಆರ್ಟಿಐನ ಅಡಿ ಸಲ್ಲಿಕೆ ಮಾಡಿರೋದು. ಅದರ ಜೊತೆಗೆ ಈತ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅರ್ಜಿಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾನೆ ಆರ್ಟಿಐನ ಅಡಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಸಲುವಾಗಿ. 2022ರಲ್ಲಿ 59 ಅರ್ಜಿ, 2023ರಲ್ಲಿ 33 ಅರ್ಜಿಗಳು ಮತ್ತು 2024ರಲ್ಲಿ 18 ಆರ್ಟಿಐ ಅರ್ಜಿಗಳನ್ನ ವಿವಿಧ ಇಲಾಖೆಗಳಿಗೆ ಸಲ್ಲಿಸಿದ್ದಾನೆ ಈ ಸ್ನೇಹಮಯಿ ಕೃಷ್ಣ. ಸೊ ಅಲ್ಲಿಗೆ ಈತನ ವೃತ್ತಿ ಪ್ರವೃತ್ತಿ ಇಷ್ಟೇ, ಫುಲ್ ಟೈಮ್ ಸಾಮಾಜಿಕ ಹೋರಾಟಗಾರ, ಫುಲ್ ಟೈಮ್ ಆರ್ಟಿಐ ಆಕ್ಟಿವಿಸ್ಟ್ ಈತ. ಸೊ ಈ ಆರ್ಟಿಐ ಕಾರ್ಯಕರ್ತನ ಸೋಗಿನಲ್ಲಿ ಸ್ನೇಹಮಯಿ ಕೃಷ್ಣ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಯಾರ್ಯಾರನ್ನ ಹೇಗೆ ಯಾಮಾರಿಸಬಹುದು ಎನ್ನುವಂತಹ ಕಲೆಯನ್ನ ಈಗಾಗಲೇ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ಸ್ನೇಹಮಯಿ ಕೃಷ್ಣ. ಸೊ ಸಿಎಂ ವಿಚಾರದಲ್ಲೂ ಕೂಡ ಈ ಸ್ನೇಹಮಯಿ ಕೃಷ್ಣ ಇದೇ ತಂತ್ರವನ್ನ ಫಾಲೋ ಮಾಡಿದ್ದಾನೆ. ಸಿಎಂ ಸಿದ್ದರಾಮಯ್ಯವರ ಪ್ರಕರಣದಲ್ಲೂ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಏನು ದಾಖಲೆಗಳನ್ನ ಸಲ್ಲಿಕೆ ಮಾಡಿದಾನೋ ಅದು ಕೂಡ ನಕಲಿ ಎನ್ನುವಂತಹ ಗಂಭೀರ ಆರೋಪವನ್ನ ಇದೀಗ ಕಾಂಗ್ರೆಸ್ ಮಾಡಿದೆ. ಅದರ ಜೊತೆಗೆ ಕಾಂಗ್ರೆಸ್ ಮತ್ತೊಂದು ಆರೋಪವನ್ನು ಮಾಡ್ತಾ ಇದೆ. ಈತನಿಗೆ ಸಿದ್ದರಾಮಯ್ಯ ಕೇಸ್ನಲ್ಲಿ ದೆಹಲಿಯಿಂದ ವಕೀಲರನ್ನ ಕರೆಸಿ ಕಾನೂನು ಹೋರಾಟ ಮಾಡೋಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಈತನಿಗೆ ಫಂಡ್ ಮಾಡ್ತಾ ಇರೋದೇ ಮಾಜಿ ಸಿಎಂ ಕುಮಾರಸ್ವಾಮಿ ಅನ್ನೋದು ಕಾಂಗ್ರೆಸ್ನ ಗಂಭೀರ ಆರೋಪ. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಏನು ಒಂದು ವೈಟ್ನರ್ ಸಿಎಂ, ವೈಟ್ನರ್ ಸಿದ್ದರಾಮಯ್ಯ ಎನ್ನುವಂತಹ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿದ್ರಲ್ಲ, ಆ ದಾಖಲೆಯನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಪ್ರೊವೈಡ್ ಮಾಡಿರೋದು ಇದೇ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಆರೋಪವನ್ನು ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಇಷ್ಟೊಂದು ಗಂಭೀರ ಪ್ರಕರಣಗಳನ್ನ ಎದುರಿಸ್ತಾ ಇರುವಂತಹ ಈ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರನ್ನ ರಾಜ್ಯಪಾಲರು ಹೇಗೆ ಒಪ್ಕೊಂಡ್ರು? ಸೊ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ನಮ್ಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನಮ್ಮದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಯಾರೋ ಒಬ್ರು ವ್ಯಕ್ತಿ ದೂರು ಕೊಡ್ತಾರೆ ಅಂದ್ರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡದಷ್ಟು ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಈ ರಾಜ್ಯದ ದುರಂತ. ಇದಕ್ಕಿಂತ ದೊಡ್ಡ ವಿಪರ್ಯಾಸ, ದೊಡ್ಡ ದುರಂತ ನಮ್ಮ ರಾಜ್ಯದ್ದು ಅಂದ್ರೆ ಲೋಕಾಯುಕ್ತ, ಅಂದ್ರೆ ಕರ್ನಾಟಕ ರಾಜ್ಯದ ತನಿಖಾ ಸಂಸ್ಥೆ, ಪ್ರಮುಖ ತನಿಖಾ ಸಂಸ್ಥೆ ಕೊಟ್ಟಂತಹ ದೂರು, ಕೊಟ್ಟಂತಹ ಅರ್ಜಿಯ ಕುರಿತಾಗಿ ತಲೆಯನ್ನೇ ಕೆಡಿಸಿಕೊಳ್ಳದಂತಹ ನಮ್ಮ ರಾಜ್ಯಪಾಲರು ಯಾರೋ ಒಬ್ಬ ಆಗಂತುಕ, ಒಬ್ಬ ರೌಡಿ ಶೀಟರ್, ಒಬ್ಬ ಖಾಸಗಿ ವ್ಯಕ್ತಿ ಬಂದು ಸಿಎಂ ವಿರುದ್ಧನೇ ದೂರು ಕೊಡ್ತಾನೆ, ಅದಕ್ಕೆ ನಮ್ಮ ರಾಜ್ಯಪಾಲರು ಕ್ಷಿಪ್ರವಾಗಿ ಅನುಮತಿಯನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಅಂದ್ರೆ ಈ ರಾಜ್ಯಪಾಲರು ಇನ್ನೆಷ್ಟು ನಿಷ್ಠಾವಂತರಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಬಹುದು. ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಗಿರುವಂತಹ ಈ ಎಫ್ಐಆರ್ಗಳಲ್ಲಿ ಕೆಲವು ಎಫ್ಐಆರ್ಗಳನ್ನ ತೆಗೆದು ನೋಡಿದ್ರೆ, ಫಸ್ಟ್ ಆಫ್ ಆಲ್ ಸ್ನೇಹಮಯಿ ಕೃಷ್ಣ ವಿರುದ್ಧ ಯಾಕೆ ಇದುವರೆಗೆ ಪೊಲೀಸರು ಕ್ರಮ ತಗೊಂಡಿಲ್ಲ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಕೆಲವು ಎಫ್ಐಆರ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಲತಾ ಅವರು ಒಂದು ಎಫ್ಐಆರ್ ಅಂಶವನ್ನ ಹೇಳಿದ್ರು, ಸುಸೈಡ್ ಮಾಡ್ಕೊಂಡಿದ್ದಾರೆ ಒಬ್ರು ಲೇಡಿ, ಸುಸೈಡ್, ಆಸ್ತಿ ಕಬಳಿಕೆ ವಿಚಾರದಲ್ಲಿ ಇವರು ನಕಲಿದ ಈತ ಸ್ನೇಹಮಯಿ ಕೃಷ್ಣ, ಈತನ ಗ್ಯಾಂಗ್ನಲ್ಲಿರುವಂತಹ ನಾಗಲಾಂಬಿಕೆ ಮತ್ತೆ ಇನ್ನಿಬ್ರು ಇದ್ದಾರೆ ಅಶೋಕ ಸ್ವಾಮಿ ಎನ್ನುವಂತ, ಇವ್ರದೊಂದು ಕಾಂಗ್ರೆಸ್ನವರ ಗಂಭೀರ. ಆಮೇಲೆ ಈ ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಈ 4 ಕೂಡ ಇದ್ದಾರೆ ಬಹುತೇಕ ಎಲ್ಲಾ ಪ್ರಕರಣಗಳಲ್ಲಿ. ಇವ್ರು ಏನಂತ ಹೇಳಿದ್ರೆ ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ರು. ಕೆಲವು ಎಫ್ಐಆರ್ ಅನ್ನು ನೋಡ್ತಾ ಇದ್ವಿ ನಾವು. ಆ ಎಫ್ಐಆರ್ಗಳಲ್ಲಿ ಯಾರ್ದೋ ಮನೆಗೆ ಹೋಗೋದು, ಇದು ನಿಮ್ಮ ಲ್ಯಾಂಡ್ ಅಲ್ಲ, ಇದು ನಿಮ್ಮ ಮನೆ ಅಲ್ಲ, ಇದನ್ನ ಬೈ ಮಾಡಿದೀವಿ ಅಂತ ಹೇಳೋದು,
ಅವ್ರು ಕೇಳಲಿಲ್ಲ ಅಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅಂತ ಒಬ್ಬ ರೌಡಿ ಇದ್ದಾನೆ, ಅವನಿಗೆ ಹೇಳ್ತೀವಿ ಅಂತೇಳಿ ಬೆದರಿಸೋದು, ಅಲ್ಲಿ ಬಲವಂತವಾಗಿ ಸಿಗ್ನೇಚರ್ ಹಾಕೊಳ್ಳೋದು. ಒಂದು ಕೇಸನ್ನು ಲತಾ ಅವರು ಹೇಳಿದ್ರು, ಬಾಡಿಗೆ ಕೊಟ್ಟಂತಹ ಮನೆಯನ್ನ ಸ್ನೇಹಮಯಿ ಕೃಷ್ಣಗೆ ನಾಗಲಾಂಬಿಕೆ ಮತ್ತು ಅಶೋಕ ಸಬ್ಲೀಸ್ ಮಾಡ್ತಾರೆ, ವಿಚ್ ಈಸ್ ಇಲ್ಲಿಗಲ್ ಅಗೇನ್ ಅಂಡರ್ ದಿ ಲಾ. ಆ ಸಬ್ಲೀಸನ್ನು ಪಡೆದಂತಹ ಸ್ನೇಹಮಯಿ ಕೃಷ್ಣ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಇದು ನಮ್ಮ ಪ್ರಾಪರ್ಟಿ ಅಂತೇಳಿ ವಾದವನ್ನ ಮಾಡ್ತಾರೆ. ಈ ಲೆವೆಲ್ನ ಗಂಭೀರ ಆರೋಪಗಳಿದೆ ಸ್ನೇಹಮಯಿ ಕೃಷ್ಣ ವಿರುದ್ಧ. ಪೊಲೀಸ್ ಇಲಾಖೆಯ ಮಹಿಳಾ ಅಧಿಕಾರಿಗೆನೆ ಆಕೆಯ ವಿಡಿಯೋ ಮಾಡಿ ಆಕೆಯೇ ಕಂಪ್ಲೇಂಟ್ ಕೊಡ್ತಾಳೆ, ನನಗೆ ಮಾನಸಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತೇಳಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಈ ರಾಜ್ಯದ ಒಬ್ಬರು ಪ್ರಾಮಾಣಿಕ ರಾಜಕಾರಣಿ ಇದ್ದಾರೆ, ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು. ಅದೇ ಬೋಗಸ್ ಕಂಪನಿಗೆ ಸಿಗ್ನೇಚರ್ ಹಾಕದಂತಹ ಪ್ರಾಮಾಣಿಕ ರಾಜಕಾರಣಿ, ನಕಲಿ ಫ್ರಾಡ್ ಕಂಪನಿಗೆ ಸಿಗ್ನೇಚರ್ ಹಾಕಿದಂತಹ ಪ್ರಾಮಾಣಿಕ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಒಬ್ಬರು RTI ಕಾರ್ಯಕರ್ತರ ಪರವಾಗಿ ಟ್ವೀಟ್ ಅನ್ನು ಮಾಡಿದ್ರು, ಸಿದ್ದರಾಮಯ್ಯ ವಿರುದ್ಧ ದಾಖಲೆಯನ್ನು ಬಿಡುಗಡೆ ಮಾಡಿದವ್ರ ಮೇಲೆ ಟಾರ್ಗೆಟ್ ಅಂತ ಹೇಳಿ. ಆ RTI ಕಾರ್ಯಕರ್ತನ ಮೇಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿವೆ. ರೌಡಿ ಶೀಟ್ ಆರೋಪವನ್ನು ಹೊತ್ತಿರುವಂತ 17 ಕೇಸುಗಳು ಸ್ನೇಹಮಯಿ ಕೃಷ್ಣ. ಆಮೇಲೆ ಆಗ್ಲೇ ಹೇಳಿದ ಹಾಗೆ ಕಾಮನ್ ಫ್ರೆಂಡ್ಸ್ಗಳಿದ್ದಾರೆ, ಕ್ರೈಮಲ್ಲಿ ಕಾಮನ್ ಫ್ರೆಂಡ್ಸ್ ಅಂತ ಇದಾರಲ್ಲ, ಆ ರೀತಿ ನಾಗಲಾಂಬಿಕೆ, ಅಶೋಕ, ಸ್ನೇಹಮಯಿ ಕೃಷ್ಣ. ಯಾವ FIR ಅನ್ನು ತೆಗೆದು ನೋಡಿದ್ರೆ ಇವರು ಇಷ್ಟು 3 ಜನ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ನಾವು ಒಂದಿಷ್ಟು FIR ಅನ್ನು ತೆಗೆದು ನೋಡಿದ್ವಿ, ಪಾರ್ಟ್ನರ್ಶಿಪ್ ತರ, ಫ್ರೆಂಡ್ಸ್ ಇನ್ ಕ್ರೈಮ್ ಆ ಥರ ಇದ್ದಾರೆ. ಸೊ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಹೈಕೋರ್ಟು ಒಂದು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ವಿರುದ್ಧ ದೂರುದಾರರ ಹಿನ್ನೆಲೆಯನ್ನು ಪ್ರಶ್ನೆ ಮಾಡುತ್ತೆ. ಹೈಕೋರ್ಟ್ನ ನ್ಯಾಯಮೂರ್ತಿಯೊಬ್ಬರು ದೂರುದಾರರ ಹಿನ್ನೆಲೆಯನ್ನು ಪ್ರಶ್ನೆ ಮಾಡುತ್ತಾರೆ. ಇವರು ತುಂಬ ಕಂಪ್ಲೇಂಟ್ ಕೊಟ್ಟಿದ್ದಾರಂತಲ್ಲ ಬೇರೆಯವ್ರ ಮೇಲೆ ಇದೇ ರೀತಿ ಅಂತೇಳಿ. ಸೊ ವಾಟ್ ಅಬೌಟ್ ಸ್ನೇಹಮಯಿ ಕೃಷ್ಣ? ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವಂಥ ಒಬ್ಬರು ಹೆಂಗಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ. ಆ ಸೂಸೈಡ್ ಮಾಡ್ಕೊಂಡಂತಹ ಮಹಿಳೆಯ ಗಂಡ ದೂರನ್ನು ಕೊಟ್ಟಿರುವಂಥದ್ದು. ಸ್ನೇಹಮಯಿ ಕೃಷ್ಣ ಈಸ್ ಅಕ್ಯೂಸ್ಡ್ ಇನ್ ದಾಟ್ ಕೇಸ್. ಆಮೇಲೆ ಅವರ ಫ್ರೆಂಡ್ಸ್ ಎಲ್ಲ ಹೇಳೋದಂತೆ, ನೋಡು ಸ್ನೇಹಮಯಿ ಕೃಷ್ಣ ರೌಡಿ, ಅವ್ನು ಬಿಡಲ್ಲ, ಈ ತರ ಎದುರಿಸೋದು. ಇಸ್ ಆಲ್ ದಿ ಕಂಟೆಂಟ್ಸ್ ಇನ್ FIR. ಸೊ ಅಂತಹ ಒಬ್ಬ ರೌಡಿ ಶೀಟರ್ ಆರೋಪವನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿಯ ದೂರನ್ನ ಈ ರಾಜ್ಯದ ರಾಜ್ಯಪಾಲ ತನಗೆ ವಿವೇಚನಾಧಿಕಾರ ಇದೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ, ಅದು ಕೂಡ ಅಪ್ಪ ಮಗ ದೇವೇಗೌಡ ಕುಮಾರಸ್ವಾಮಿ, ವಿಜಯೇಂದ್ರ ಯಡಿಯೂರಪ್ಪ, ಮೋದಿ ಅಮಿತ್ ಶಾ ಒತ್ತಡದ ಮೇರೆಗೆ ಅನುಮತಿಯನ್ನು ಕೊಡ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅಂತ ಹೇಳಿದ್ರೆ, ಇನ್ನು ರಾಜ್ಯಪಾಲರು ಲತಾ ಅವರು ಆರಂಭದಲ್ಲಿ ಆಗಲೇ ಹೇಳಿದ ಹಾಗೆ ಇನ್ನೆಷ್ಟು ಪ್ರಾಮಾಣಿಕರು ರಾಜ್ಯಪಾಲರು, ಇನ್ನೆಷ್ಟು ತಮ್ಮ ಸಾಂವಿಧಾನಿಕ ಹುದ್ದೆಯನ್ನ ಈ ಸಂವಿಧಾನದ ಅಡಿಯಲ್ಲಿ ಎಷ್ಟರ ಮಟ್ಟಿಗೆ ಇವರು ನಿಭಾಯಿಸಲಿಕ್ಕೆ ಸಮರ್ಥರು ಎನ್ನುವಂಥ ಪ್ರಶ್ನೆ ಕಾಡುತ್ತೆ. ನನ್ನ ಪ್ರಕಾರ ನಾವು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ವಿ, ಥಾವರ್ ಚಂದ್ ಗೆಹ್ಲೋಟ್ ಈಸ್ ಅನ್ಫಿಟ್ ಟು ಬಿ ಗವರ್ನರ್ ಆಫ್ ಎನಿ ಸ್ಟೇಟ್. ರಾಜೀನಾಮೆ ಕೊಟ್ಬಿಟ್ಟು ಮೋದಿ ಯಾವುದಾದ್ರೂ ಬೇರೆ ಏನಾದರೂ ಕೆಲಸವನ್ನು ಒಪ್ಪಿಸಿದ್ರೆ, ಬೂತ್ ಏಜೆಂಟ್ ಕೆಲಸ, ಈ ಏಜೆಂಟ್ ನಮ್ಮ ಬೇರೆ ಯಾವುದೋ ಒಂದು ಬೂತ್ ಏಜೆಂಟ್ ಕೆಲಸವನ್ನು ಒಪ್ಪಿಸಿದ್ರೆ ಹೋಗಿ ಮಾಡ್ಕೊಂಡು ಕೂರಬೇಕು. ಮಾನ ಮರ್ಯಾದೆ ತೆಗಿತಾರೆ ಇಂಥವ್ರು ಬಂದು ಆ ಹುದ್ದೆದ್ದು. ಒಬ್ಬ ರೌಡಿ ಶೀಟರ್ ತರುವಂಥ ದೂರಿನ ಆಧಾರದ ಮೇಲೆ ತನಿಖೆಗೆ ಅನುಮತಿಯನ್ನು ಕೊಡುವಷ್ಟು. TJ ಅಬ್ರಹಾಂ ಮೇಲೂ ಕೂಡ ದೊಡ್ಡ ದೊಡ್ಡ ಎಲಿಗೇಷನ್ಸ್ ಇದೆ. ಮೊನ್ನೆ ಚಿಕ್ಕಪೇಟೆಯ ಕ್ಯಾಂಡಿಡೇಟ್, ಅಸೆಂಬ್ಲಿ ಕ್ಯಾಂಡಿಡೇಟ್ ಒಬ್ರು ಎಲಿಗೇಷನ್ ಮಾಡಿದ್ರು, ನನ್ನ ನಗ್ನ ಫೋಟೋ ತೋರಿಸಿ ನನಗೆ ದುಡ್ಡು ಕೊಡಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ರು ಅಂತೇಳಿ. ಸೊ ರಾಜ್ಯಪಾಲರು ಹಾಗೆ ರಾಜ್ಯ ಸರ್ಕಾರದ ನಡುವೆ ಏನ್ ಟಜಲ್ ನಡೀತಾ ಇದೆ, ಸಂಘರ್ಷ ನಡೀತಾ ಇದೆ ಮೂಡಾ ಕುರಿತಾಗಿ, ಆ ವಿಚಾರವನ್ನ ಇದೀಗ ರಾಷ್ಟ್ರಪತಿಗಳ ಗಮನಕ್ಕೆ ತಂದಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು. ಸೊ ರಾಜ್ಯದಲ್ಲಿ ಮೂಡಾ ಕುರಿತಾಗಿ ಸಂಘರ್ಷ ಏನ್ ನಡೀತಾ ಇದೆ ಆ ಕುರಿತಾದಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳುಹಿಸಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು. ರಾಜ್ಯದಲ್ಲಿ ನನ್ನ ಮೇಲೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಹಾಗೆ ಮತ್ತಿತರ ಸಂಘಟನೆಗಳು ನನ್ನ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಎಂಬಿತ್ಯಾದಿ ಪಿನ್ ಟು ಪಿನ್ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ರವಾನಿಸಿರುವಂತಹದ್ದು. ಸೊ ಇಷ್ಟೆಲ್ಲಾ ಮಾಹಿತಿಯನ್ನ ಫ್ಲರಿಶ್ ಮಾಡಿರುವಂತಹ ನಮ್ಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಇದನ್ನು ಹೇಳ್ಬೇಕಲ್ವಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇಂತಹ ವ್ಯಕ್ತಿಗಳೇ ದೂರನ್ನ ಕೊಟ್ಟಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಇದು ಎನ್ನುವಂತಹ ವರದಿಯನ್ನು ಕೂಡ ನಮ್ಮ ರಾಷ್ಟ್ರಪತಿಗಳಿಗೆ ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಕಳಿಸ್ಬೇಕು. ಸಹಜವಾಗಿ ಲತಾ ಏನು ಅಂತ ಹೇಳಿದ್ರೆ, ಈಗ ಯಾರೇ ದೂರು ಕೊಟ್ಟರು
ಆತನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಬೇಕು. ಆಮೇಲೆ ಇದು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು. ಈಗ ಗವರ್ನರ್ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತವರು, ಮುಖ್ಯಮಂತ್ರಿ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತವ್ರು. ಗವರ್ನರ್ ಏನು ಮುಖ್ಯಮಂತ್ರಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ. ಗವರ್ನರ್ ಅವರಿಗೊಂದು ಪ್ರೊಟೆಕ್ಷನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಸೂಪರ್ ಅಂತ ಹೇಳಿ ಹೇಳಕ್ ಆಗಲ್ಲ. ಆದ್ರೆ ಒಬ್ಬ ರೌಡಿ ಶೀಟರ್ ಕೊಟ್ಟಂತಹ ದೂರನ್ನ ನೀವೇ ಹೇಳಿದ್ರಿ, ರಾಷ್ಟ್ರಪತಿಗಳಿಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದಾರೆ, ಗೋ ಬ್ಯಾಕ್, ನನ್ನ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದೆ ಅಂತ ಹೇಳಿ. ಇಷ್ಟೆಲ್ಲ ಮಾಹಿತಿ ಇರುವ ರಾಜ್ಯಪಾಲರಿಗೆ ಒಬ್ಬ ರೌಡಿ ಶೀಟರ್ ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡ್ತಾನೆ ಅಂತ ಹೇಳಿದ್ರೆ ಆತನ ಪೂರ್ವಪರವನ್ನು ವಿಚಾರಣೆ ಮಾಡಬೇಕೆನ್ನುವಂತ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇರಬೇಕು. ಆಗ್ಲೇ ಆ ಹುದ್ದೆಯ ಘನತೆ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ. ಸೊ ರಾಷ್ಟ್ರಪತಿಗಳಿಗೆ ದೂರನ್ನು ಕೊಟ್ಟಂತಹ ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ಯಾರು, TJ ಅಬ್ರಹಾಂ ಯಾರು, ಇವರ ಹಿನ್ನೆಲೆ ಏನು, ಗಂಗರಾಜು ಎನ್ನುವಂತಹ RTI ಕಾರ್ಯಕರ್ತ ಯಾರು, ಈತನ ಮೇಲೆ ಏನೆಲ್ಲ ಕೇಸ್ ಇದೆ, ಇವನ್ನೆಲ್ಲ ಚೆಕ್ ಮಾಡಬೇಕು. ಆಸ್ತಿ ಕಬಳಿಕೆಗೆನೆ ಇಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗಲಾಟೆ ಸಂಘರ್ಷವನ್ನು ಏರ್ಪಟ್ಟು ಒಬ್ಬ ಮಹಿಳೆಯ ಆತ್ಮಹತ್ಯೆಗೂ ಕೂಡ ಪ್ರಚೋದನೆ ಕೊಟ್ಟಂತ ಆರೋಪ ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಆತ ಕೊಟ್ಟಿರುವಂತಹ ದಾಖಲೆಗಳು ರಾಜಭವನಕ್ಕೆ ಅದು ಎಷ್ಟು ಸತ್ಯಾಂಶದಿಂದ ಕೂಡಿರಬಹುದು, ಎಷ್ಟು ಸತ್ಯಾಂಶದಿಂದ ಕೂಡಿರಬಹುದು. ಈಗ ಯಾರಾದ್ರೂ ಒಂದು 420 ಕೇಸಲ್ಲಿ ಅಥವಾ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಿಬಿದ್ರೆ ಆತನನ್ನ ಜನ ಸಹಜವಾಗಿ ನಂಬಲ್ಲ. ಹಾಗಿದ್ಮೇಲೆ ರಾಜ್ಯಪಾಲರು ಹೇಗೆ ನಂಬಿದ್ರು? ದಿಸ್ ಇಸ್ ದ ಕ್ವಶನ್. TJ ಅಬ್ರಾಮ್ ಪ್ರಕರಣದಲ್ಲೂ TJ ಅಬ್ರಾಮ್ ವಿಷಯನೂ ಕೂಡ ಅಷ್ಟೇ. ಗವರ್ನರ್ ಹೇಳಿದ್ದಾರೆ ಹೈಕೋರ್ಟಿಗೆ, ನಾನು ಗಂಟೆಗಟ್ಟಲೆ ಕೂತ್ಕೊಂಡು TJ ಅಬ್ರಾಮ್ ವಾದವನ್ನು ಆಲಿಸಿದೆ ಅಂತೇಳಿ. ಇದೇ TJ ಅಬ್ರಾಮ್ ವಿರುದ್ಧ ಚಿಕ್ಕಪೇಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನ ಆಕಾಂಕ್ಷಿತರಾಗಿದ್ದಂತ ಆ ವ್ಯಕ್ತಿ ಮೊನ್ನೆ ಒಂದು ಬಿಗ್ ಎಲಿಗೇಷನ್ ಮಾಡಿದ್ದಾರೆ. ನನ್ನ ನೇಕೆಡ್ ಫೋಟೋವನ್ನು ಇಟ್ಕೊಂಡು ಅದೇ TJ ಅಬ್ರಾಮ್ ನನ್ನ ಹತ್ರ 2 ಕೋಟಿ ಡಿಮಾಂಡ್ ಮಾಡಿದ್ದೆ, ಇಲ್ಲದಿದ್ರೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದ ಅಂತೇಳಿ. ಸೊ ಹೌ ಕಮ್ ದಿ ಗವರ್ನರ್ TJ ಅಬ್ರಾಮ್ನ ಹೇಗೆ ನಂಬ್ತಾರೆ? ಸೊ 4 ಅವರು ಅವರ ಜೊತೆ ಚರ್ಚೆಯನ್ನು ಮಾಡಿದಂತಹ ನಮ್ಮ ರಾಜ್ಯಪಾಲರಿಗೆ ಜಸ್ಟ್ ಪೊಲೀಸ್ ಇಲಾಖೆಗೆ ಒಂದು ಕಾಲ್ ಮಾಡಿ ಇವರ ಬ್ಯಾಕ್ ಗ್ರೌಂಡ್ ಏನು ಎನ್ನುವಂತಹ ವಿಚಾರವನ್ನ ಆಕ್ಸೆಸ್ ಮಾಡ್ಕೊಳ್ಬಹುದಾಗಿತ್ತಲ್ವಾ ರಾಜ್ಯಪಾಲರು, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಇಸ್ 4 hours ಆಫ್ ಟೈಮ್. ಖಂಡಿತವಾಗಿಯೂ ದೂರುದಾರರ ಹಿನ್ನೆಲೆಯನ್ನ ಪರಿಗಣಿಸಿದ್ರೆ ರಾಜ್ಯಪಾಲರೇ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ರು, ಇದರ ಹಿಂದ್ಗಡೆ ಎಷ್ಟು ಸತ್ಯಾಂಶ ಇದೆ ಅಂತೇಳಿ.